ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಮ್ಮ ಪಾರು ನೋಡಿ ಯಾವ ರೀತಿ ನೋಡ್ತಾವಳೆ, ಏನೋ ಮೊಬೈಲ್ ಆನ್ ಮಾಡಿದ್ರೆ ಸಾಕು ಸುಮ್ಮನೆ ನೋಡ್ತಾ ಇರ್ತಾಳೆ, ಏನೋ ತಿನ್ನಕ್ಕೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಎಮ್ಮೆ ಕರು ಆಗ್ತಾ ಇದೆ ಇವತ್ತು. ಅದಕ್ಕೆ ನಾನು ಬೆಳಗ್ಗೆನೇ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅಂದರೆ ಎಮ್ಮೆ ಕರು ಆಗ್ತಿದೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ, ಸೊ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಮನುಷ್ಯರಿಗೆ ಏನಾದರೂ ಈ ಥರ ಡೆಲಿವರಿ ಪೇನ್ಸ್ ಈ ಥರ ಸ್ಟಾರ್ಟ್ ಆದರೆ ಎಷ್ಟು ಜನ ಸುತ್ಕೊತೀವಿ, ಇಲ್ಲ ಹಾಸ್ಪಿಟ್ಲ್ ಕರ್ಕೊಂಡೋಗೋದು, ಅದೊಂಥರ ಭಯ ಮನಸ್ಸಲ್ಲಿ, ದಿಗ್ಲು ಒಂಥರ ಆಗ್ತಾ ಇರುತ್ತೆ. ಆದರೆ ಮೂಗು ಪ್ರಾಣಿಗಳಿಗಾದರೆ ನಾರ್ಮಲಾಗಿರ್ತೀವಲ್ಲ, ಅಷ್ಟೇ ನಮಗೂ ಮತ್ತು ಮೂಗು ಪ್ರಾಣಿಗಳಿಗೆ ಇರುವ ಡಿಫ್ರೆನ್ಸ್ ಇಷ್ಟೇ. ಸೊ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ನು ಬೇರೆ ಥರ ತಿಳ್ಕೊಬೇಡಿ. ನಾನು ಅದೇ ಹೇಳ್ತಾ ಇದ್ದೆ ರೋಜನ್ಗೆ, ಮನುಷ್ಯರಿಗಾದ್ರೆ ನಾವು ಎಷ್ಟು ನೋವು ಪಡ್ತೀವಿ ನೋಡ್ರಿ ಪಾಪ. ಮೂಗು ಪ್ರಾಣಿಗಳಿಗಾದರೆ ಅವು ನೋವು ಹೇಳ್ಕೊಳಕ್ಕೂ ಬಾಯಿರಲ್ಲ, ಅವಕ್ಕೆ ಏನಿಲ್ಲ, ಈ ಥರ ತುಂಬ ಕಷ್ಟಪಡ್ತಾವಲ್ಲ ಮೂಗು ಪ್ರಾಣಿ. ನಿಜವಾಗ್ಲೂ ಅದು ಏನು ಪೇಯ್ನ್ ಆದರೂ ಅವೇ ಅನುಭವಿಸ್ತವೆ. ಸೊ ದೇವರು ಅವಕ್ಕೆ ಮಾತು ಕೊಟ್ಟಿಲ್ಲ, ಮಾತು ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ ನನಗೆ. ಅದು ಈ ಡೆಲಿವರಿ ಟೈಮಲ್ಲೇ ನನಗೆ ತುಂಬ ನೋವು ಅನಿಸುತ್ತೆ ಪಾಪ. ಅದೇ ಮನುಷ್ಯರಿಗಾದರೆ ನಾವು ಎಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ ನೋಡ್ರಿ. ಇವು ಮರಿ ಹಾಕೋವರೆಗೂ ನಾವು ಸುಮ್ಮನೆ ನೋಡಬೇಕೇ ಹೊರ್ತು ಏನೂ ಮಾಡೋ ಹಾಗಿಲ್ಲ. ಸೊ ಹಾಗೆ ಈಗ ನನ್ನ ತಮ್ಮ ಮನೆ ಹತ್ರನೇ ಇದ್ದ, ಇವನು ಚಿಕ್ಕವನು, ನಮ್ಮ ಚಿಕ್ಕಮ್ಮನ ಮಗನ್ನ ನಾವೇ ಸಾಕ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ, ಇವನು ಚಿಕ್ಕವನು. ಇವನು ಇಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಆದರೆ ಇದು ಎಮ್ಮೆ ಮರಿ ಹಾಕುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರಿಸ್ಕೊಂಡಿದ್ವಿ ಬೆಳಿಗ್ಗೆಯಿಂದ. ಸೊ ಆಗ್ತು ಇನ್ನೇನು ಮೂತಿ ಎಲ್ಲ ನೀಟಾಗಿ ಒತ್ತಬೇಕಲ್ಲ, ಅದನ್ನೆಲ್ಲ ಒತ್ತಿ ಕ್ಲೀನಾಗಿ ಅದು ಎಮ್ಮೆ ಹತ್ರನೇ ಬಿಡ್ತಾಯಿತ್ತೆ ಕರುನ. ಅದು ಮರಿ ಹಾಕಿದ್ಮೇಲೆ ಅದ್ರ ಪ್ರೀತಿ ಅಂತೂ ನೋಡೋಕ್ಕಾಗಲ್ಲ, ಅಷ್ಟೊಂದು ಇಷ್ಟಪಡುತ್ತೆ ಮರಿನ. ಮತ್ತು ನಾವು ಹತ್ರ ಹೋದರೆ ಸಾಕು ಹೆಂಗೆ ಗುಮ್ಮಕ್ಕೆ ಬರುತ್ತೆ. ಆ ರೀತಿ ಮಗುನೇನಾದರೂ ನಾವು ಕರುನ ಇಟ್ಕೊಂಡು ಬಿಡ್ತೀವೇನೋ ಅನ್ನೋ ಥರ ಅಷ್ಟು ಪ್ರೀತಿ ಇರುತ್ತೆ. ಹಾಗೆ ಈಗ ಎಮ್ಮೆನೂ ಮತ್ತು ಕರುನು ಎರಡನ್ನೂ ಸೈಡಿಗೆ ಕಟ್ಟಿಬಿಟ್ಟು ಎಮ್ಮೆಗೆಲ್ಲ ಬಿಸಿನೀರು ಕಾಯಿಸಿ ಈಗ ಸ್ನಾನ ಮಾಡಿಸ್ತಾರೆ. ಈ ರೀತಿ ನಾವು ಮನುಷ್ಯರಿಗೆ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಮೂಗು ಪ್ರಾಣಿಗಳಿಗೂ ಈ ಥರ ಬಿಸಿ ನೀರಿಂದ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಅದಕ್ಕೂ ಬಾಡಿ ಪೇನ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡ್ರಿ ಮಾನ್ವಿಕಂತೂ ಆ ಮರಿ ಈ ಥರ ಕರು ಹಾಕ್ಬಿಟ್ರೆ ಎಲ್ಲೂ ಹೋಗಲ್ಲ. ಸೀಮೆ ಹಸುಗಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕಾಯ್ಕೊಂಡೇ ನಿಂತಿರ್ತಾನೆ ಅವ್ನು ನೋಡ್ತಾ. ಅಂದರೆ ಅಷ್ಟು ಚಿಕ್ಕ ಮರಿಗಳು ನೋಡ್ತಾ ಇದ್ರೆ ಒಂಥರ ಖುಷಿ ಮಕ್ಕಳಿಗೆ ಆ ವಯಸ್ಸಲ್ಲಿ. ಸೊ ಈಗ ಚೀಲದ ಮೇಕೆ ಸ್ವಲ್ಪ ಮಣ್ಣಾಗಿತ್ತಲ್ಲ, ಅದಕ್ಕೋಸ್ಕರ ಚೀಲದ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಚೀಲ ಹಾಸ್ಬಿಟ್ಟು ಈ ಥರ ರೋಜನ ಮತ್ತು ನನ್ನ ತಮ್ಮ ಅದನ್ನು ಎತ್ತಿಡೋಕ್ಕೆ ವೆಯ್ಟ್ ಇರುತ್ತೆ. ನಿಜವಾಗ್ಲೂ ಅವು ಚಿಕ್ಕದಾಗೇ ಇರ್ತವೆ, ಆದರೆ ವೆಯ್ಟು ಎತ್ತಕ್ಕಾಗಲ್ಲ. ಗಂಡು ಮಕ್ಕಳಾದರೆ ಆರಾಮಾಗಿ ಆ ಥರ ಎತ್ತಿಡ್ತಾರೆ. ನಮ್ಮ ಕೈಲಂತೂ ಆಗಲ್ಲ ನಿಜವಾಗ್ಲೂ, ಅಷ್ಟು ವೆಯ್ಟ್ ಇರುತ್ತೆ. ನೋಡ್ರಿ ಅಲ್ಲಿಗೂ ಅವನು ನಿಧಾನಕ್ಕೆ ಎತ್ತಿಡ್ತಾ ಇದ್ದ. ಸೊ ಕಾಲು ಎಲ್ಲ ನೀಟಾಗಿ ಈಗಲೇ ಇಡಬೇಕು. ಈಗ ಸ್ವಲ್ಪ ನೋವು ಮಾಡ್ಕೊಬಿಟ್ರೆ ಅವೇನಾದರೂ ಮತ್ತೆ ಆಮೇಲೆ ದೊಡ್ಡ ಆದಮೇಲೆ ಅದೇ ಥರ ಸೊಟ್ಟ ಕಾಲು ಆ ಥರ ಇರುತ್ತಲ್ಲ. ಸೊ ಹಾಗೆ ಅದಕ್ಕೋಸ್ಕರ ನೀಟಾಗಿ ಅವನ್ನೆಲ್ಲ ಎತ್ತಿಟ್ಟು ಕಾಲು ಕೈ ಎಲ್ಲ ನೀಟಾಗಿ ಆ ಥರ ಇಡಬೇಕು. ಇಲ್ಲ ಅಂದರೆ ಅವನ್ನೀಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಸ್ವಲ್ಪ ಎದ್ದು ಓಡಾಡೋ ತನಕ. ಅಂದರೆ ಇವು ನಮ್ಮ ಥರ 1 ವರ್ಷ 2 ವರ್ಷ 3 ವರ್ಷ ಕಾಯೋ ಹಾಗಿಲ್ಲ. ಸೊ ಮರಿ ಹಾಕ್ಬಿಟ್ಟು 1 ಅವರ್ 1-2 ಅವರಲ್ಲೇ ಎದ್ದುಬಿಟ್ಟು ಓಡಾಡ್ಬಿಡ್ತವೆ. ಸೊ ಅದೊಂದು ತುಂಬ ಚೆನ್ನಾಗಿದೆ. ಇಲ್ಲ ಮನುಷ್ಯರಾದರೆ ಈಗ ಚಿಕ್ಕ ಮಕ್ಕಳು 1-3 ವರ್ಷ ಆದರೂ 2 ವರ್ಷ ಆದರೂ ಓಡಾಡಲ್ಲ. ಆ ರೀತಿ ಇವೇನು ಆ ರೀತಿ ಅಲ್ಲ, 1 ಅವರ್ ಆದರೆ ಸಾಕು. ಮೈಯೆಲ್ಲ ಸ್ವಲ್ಪ ಆರಿಬಿಟ್ರೆ ಸಾಕು, ಆರಾಮಾಗಿ ಓಡಾಡ್ತವೆ ಎದ್ಬಿಟ್ಟು ಆ ರೀತಿ. ಅದಕ್ಕೋಸ್ಕರ ಇನ್ನು ಇದು ಸತ್ತೆ ಹಾಕೋವರೆಗೂ, ಅಂದರೆ ಕಸ ಅಂತಾರೆ, ಆ ಕಸ ಹಾಕಬೇಕು ಎಮ್ಮೆ. ಅಲ್ಲಿವರೆಗೂ ರೋಜಿಂದು ಇದೇ ಡ್ಯೂಟಿನ ಕಾಯ್ಕೊಂಡು ಇಲ್ಲೇ ಕೂತ್ಕೋಬೇಕು. ಯಾಕಂದರೆ ನಾಯಿಗಳು ಅವೆಲ್ಲ ಎಳ್ದಾಡ್ಬಿಡ್ತವೆ. ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಅವಳು ವೆಯ್ಟ್ ಮಾಡ್ತಾಯಿದ್ಲು. ನಾನು ಅಷ್ಟರಲ್ಲಿ ಸ್ವಲ್ಪ ಇವಳ ಜೊತೆ ಮಾತಾಡ್ಕೊಂಡು, ಮತ್ತು ಗಿಣ್ಣು ಹಾಲಂತೂ ತುಂಬ ಚೆನ್ನಾಗಿರುತ್ತೆ. ನಾನೆಂದೂ ಟೇಸ್ಟ್ ಮಾಡಿಲ್ಲ. ಸೊ ನಮ್ಮಮ್ಮ ಚಿಕ್ಕನ್ಲಿಂದ ನಮಗೆ ಇಟ್ಟೇ ಇಲ್ಲ, ಅದಕ್ಕೋಸ್ಕರ ಅದು ಅಭ್ಯಾಸನೂ ಇಲ್ಲ. ಆದರೆ ಒಂದು ಸರಿ ತಿನ್ನಬೇಕು ಅಂತ ಒಂದು ಆಸೆ, ಯಾವ ರೀತಿ ಇರುತ್ತೆ ಏನು ಅಂತ. ಅದು ತುಂಬ ಒಳ್ಳೆಯದಂತೆ. ಆದರೆ ನಮ್ಮಮ್ಮವರಾಗಿಲ್ಲ, ನಮಗೆ ಸ್ವಲ್ಪ ಈ ಕೆಮ್ಮು ನೆಗಡಿ ಆಗಿಬಿಟ್ರೆ ಬೇಗ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಳೆ ಕರುವಿಂದಲ್ಲ, ಗಿಣ್ಣು ಅಂದರೆ ಎಳೆ ಕರುವಿನ ಹಾಲು. ಸೊ ಹಂಗಾಗಿ ಅದು ನೀಡೋಕ್ಕೆ ಸ್ವಲ್ಪ ನಮ್ಮಮ್ಮ ಮುಂಚೆಯಿಂದ ನಮ್ಗೆ ಅವಾಯ್ಡ್ ಮಾಡ್ತಾ ಬಂದಿದ್ರು. ನೋಡಿ ನಾನು ಇನ್ನೂ ಸ್ನಾನನೂ ಮಾಡಿಲ್ಲ, ಸುಮ್ಮನೆ ಹಂಗೆ ಸ್ವಲ್ಪ ಮನೆ ಕೆಲಸ ಇದ್ದರೆ ಅದು ಮುಗಿಸಿ ಬಂದಿದ್ದೀನಿ, ಕರು ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈಗ ಹೋಗ್ಬಿಟ್ಟು ಮತ್ತೆ ಸ್ನಾನ ಮಾಡಬೇಕು. ಗಿಣ್ಣಾಲು ಯಾವತ್ತಾದರೂ ಟ್ರೈ ಮಾಡಿದ್ರೆ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ, ಯಾವ ರೀತಿ ಇರುತ್ತೋ ಏನೋ ಟೇಸ್ಟ್ ಅಂತ. ಎಲ್ಲರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಾರೆ. ಅಂದರೆ ಅಭ್ಯಾಸ ಇರೋರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನೆಂದು ಟ್ರೈ ಮಾಡಿಲ್ಲ. ನೀವು ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ನೋಡಿ ನಮ್ಮ ಲಾಸ್ಯ, ನಾವು ಆ ಕಡೆ ಆ ಕೆಲಸಗಳು ನೋಡ್ತಾ ಇದ್ದರೆ ಇಲ್ಲಿ ಅವರಮ್ಮ 1-2 ತಟ್ಟೆ ಇಟ್ಟಿದ್ರೆ ಊಟ ಮಾಡಿ ಅವನ್ನ ನೀಟಾಗಿ ಸೋಫಲ್ಲಿ ಹಾಕಿ ತಿಕ್ತಾ ಕೂತಾವಳೆ. ಸೊ ಇದಕ್ಕೆ ತಾನೇ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅನ್ನೋದು. ನಿಜ, ಅದಂತೂ ಆ ಮಾತು 100ಕ್ಕೆ 100 ಸತ್ಯ. ನಮ್ಗೆ ಏನೇ ಆಗಿರ್ಬೋದು, ಹೆಣ್ಮಕ್ಳಿಗೆ ಆ ಲಕ್ಷಣಗಳು ಬಂದುಬಿಡ್ತಾವೆ ಹುಟ್ಟಿದ ತಕ್ಷಣ. ಚಿಕ್ಕ ಮಕ್ಕಳಿಂದನೇ ಪಾತ್ರೆ ತೊಳೆಯೋದಾಗಿರ್ಬೋದು, ನಾವೇನಾದರೂ ಬಟ್ಟೆ ತೊಳೆಯೋಕೆ ಕೂತ್ಕೊಂಡ್ರೆ ಅವರು ಬಂದುಬಿಟ್ಟು ಚಿಕ್ಕ ಬಟ್ಟೆಗಳೆಲ್ಲ ತೊಳೆಯೋದು, ಈ ರೀತಿ ಕಸ ಹೊಡೆಯೋದು, ಅಡುಗೆ ಮಾಡ್ತಾಯಿದ್ರೆ ನಾನು ಮಾಡ್ತೀನಿ ಬಿಡು ಅಂತ ಪಕ್ಕ ಬಂದು ಏನಾದರೂ ಒಂದು ಕೆಲಸ ಮಾಡೋದು. ಆ ರೀತಿ ಗಂಡು ಮಕ್ಳು ಆ ರೀತಿ ಅಲ್ಲ, ಅವರು ಆ್ಯಕ್ಟಿವಿಟೀಸೇ ಬೇರೆ ಥರ ಇರುತ್ತೆ, ಅವ್ರ ಲಕ್ಷಣಗಳೇ ಬೇರೆ ಥರ, ಹೆಣ್ಮಕ್ಳ ಲಕ್ಷಣಗಳೇ ಬೇರೆ ಥರ. ನೋಡಿ ಎಷ್ಟು ಚೆನ್ನಾಗಿ. ಸ್ವಲ್ಪ ನಾನೇನಾದರೂ ಗದ್ದಲ ಮಾಡಿಬಿಟ್ರೆ ಅವಳು ತೊಳೆಯೋದೇ ನಿಲ್ಲಿಸ್ಬಿಡ್ತಾಳೆ.
ಅದಕ್ಕೆ ಸೈಲೆಂಟಾಗಿ ನಾನು ಹಂಗೆ ಜೂಮ್ ಮಾಡ್ಕೊಬಿಟ್ಟು ಅಲ್ಲೇ ವೀಡಿಯೋ ಮಾಡ್ಕೊತ ನಿಂತಿದ್ದೀನಿ. ಏನು ಇದರ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಇರಲ್ಲ, ಆ ರೀತಿ ತೊಳಿತಾವಳೆ, ಮುಖ ಎಲ್ಲ ಸೀರಿಯಸ್ ಆಗಿ ಇಟ್ಕೊಂಡು. ಕೊನೆಗೆ ನನಗೆ ನಗು ಬಂದುಬಿಡ್ತು. ಅವ್ರಮ್ಮ ಸುಮ್ಮನೆ ಇರಲಿಲ್ಲ. ಅವ್ರಮ್ಮ ಸ್ವಲ್ಪ ನಕ್ಕು ಬಿಡ್ತಾಳೆ ಈ ಥರ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ. ಕೊನೆಗೆ ನಕ್ಕು ಬಿಟ್ಲು ಅವ್ರಮ್ಮ. ಆಮೇಲೆ ನಾನು ನೋಡಿಬಿಟ್ಟು ಹಿಂಗೆ ತಲೆ ಬಗ್ಗಿಸ್ಕೊಬಿಟ್ಲು. ಆ ರೀತಿ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಏನು ಮಾಡೋಣ, ನನಗೆ ಹೆಣ್ಮಕ್ಳೇ ಇಲ್ಲ, ಇಬ್ಬರು ಗಂಡು ಮಕ್ಕಳೇ. ನೋಡಿ, ಮೂಗೊಂದು ಸಾರಿ ಕೆರ್ಕೊಂತಾಳೆ, ಆಮೇಲೆ ನೀರೊಂದು ಸಾರಿ ಹಾಕ್ಕೊತಾಳೆ, ಆಮೇಲೆ ತೊಳಿತಾಳೆ. ಕೂದಲಂತೂ ನೋಡಿ ಎಷ್ಟು ಉದ್ದ ಇದೆ ಹೇರ್ ಈ ವಯಸ್ಸಿಗೆ. ತುಂಬ ಕ್ಯೂಟಾಗಿದ್ದಾಳೆ. ಸ್ವಲ್ಪ ಕಲರ್ ಡಲ್ ಅಷ್ಟೇ, ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ತುಂಬ ಲಕ್ಷಣ ಇದೆ ಮೇಯ್ನು ಮುಖ. ನನಗಂತೂ ತುಂಬ ಇಷ್ಟ. ನನ್ನ ಮಗಳು ಹುಟ್ಟಿದ್ರೆ ಇದೇ ರೀತಿ ಇರ್ತಾ ಇದ್ಲು, ಯಾಕಂದರೆ ಸೇಮ್ ನನ್ನ ರೀತಿನೇ ಅವಳೆ. ಈಗ ನೋಡ್ರಿ ಮೊಬೈಲ್ ನೋಡಿಬಿಟ್ಲು, ಬಚ್ಚಿಟ್ಕೊಬಿಟ್ಲು ಮುಖನ. ಹಾಗೆ ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರಲ್ಲ ಅವತ್ತು ಬಂದರು. ಇದೊಂದು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಮಧ್ಯ ಕೆಲಸಗಳೆಲ್ಲ ಇದ್ವು, ಹಾಗಾಗಿ ಅವ್ರು ಬಂದಿದ್ದ ತಕ್ಷಣ ನಾವು ಇಲ್ಲಿ ನಿಂತು ಮಾತಾಡ್ತಾಯಿದ್ರೆ ಅವರು ಬಂದರು. ಈಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಂಗೆ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅವ್ರು ಬಂದಿದ್ದೊಂದು ನೆನಪಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವ್ರು ಬಂದಿದ್ದ ತಕ್ಷಣ ಪಾರು ಅಂತೂ ಓಡೇ ಬಂದುಬಿಟ್ಲು ಹಿಂದೆ ಬಂದು ಎಲ್ಲೋ ಹೋಗಿದ್ದಾರೆ. ನಾನು ಎಲ್ಲಾದರೂ ಹೋಗಿ ಹೊರಗಡೆಯಿಂದ ಬಂದರೆ ಅದು ಹೆಂಗೆ ಬಂದುಬಿಡುತ್ತೆ ಅಂದರೆ ನಿಜವಾಗ್ಲೂ ಅದಿರೋದೇ ಇಲ್ಲ. ಮನೆಗೆ ಯಾರಾದರೂ ಈ ಥರ ಬಂದುಬಿಟ್ರೆ, ಮನೇಲಿ ಇದ್ದು ಒಂದಿನ 2 ದಿನ ಕಾಣದೇ ಇದ್ರೂ ಅಷ್ಟೇ, ಅದು ಫುಲ್ ಸುತ್ತಾಡ್ತಾ ಇರುತ್ತೆ. ಹಾಗೆ ಇದು ಪ್ರಸಾದ ತಂದಿದ್ರಲ್ಲ, ಅದಕ್ಕೋಸ್ಕರ ಪ್ರಸಾದನ ಈಗ ಸ್ವಲ್ಪ ನೋಡೋಣ ಏನೇನು ತಂದಿದ್ದಾರೆ. ಅದು ಬ್ಯಾಗಲ್ಲಿ ಇಟ್ಕೊಂಡು 10 ಡೇಸ್ ಟ್ರಿಪ್ಪೆಲ್ಲ ಹೋಗಿದ್ದು, ಹಾಗಾಗಿ ಏನೇನು ಇದೆಯೋ, ಏನಾದರೂ ವೇಸ್ಟ್ ಆಗಿದೆಯೋ ಅಂತ ನೋಡೋಣ, ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ನಾನು ಹೋಗ್ಬೇಕಾಗಿತ್ತು, ತುಂಬ ಮಿಸ್ ಮಾಡಿಕೊಂಡೆ. ಯಾಕಂದರೆ ಆ ಕಡೆ ಪ್ಲೇಸಸ್ ಎಲ್ಲ ನೋಡಬೇಕಾಗಿತ್ತು. ನಾನು ಇದ್ರೆ ನಿಮಗೂ ಸ್ವಲ್ಪ ವ್ಲಾಗ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಆದರೆ ನೆಕ್ಸ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾರಂತೆ. ಆವಾಗ ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು, ಈಗೆಲ್ಲ ಫ್ರೆಂಡ್ಸು ಫ್ಯಾಮಿಲೀಸು ಹೋಗಿದ್ರಂತೆ. ಆದರೆ ನಮಗೆ ಗೊತ್ತಿರಲಿಲ್ಲ ಅಷ್ಟೇ ಈ ಥರ ಲೇಡೀಸು ಹೋಗ್ತಾವ್ರೆ ಅಂತ. ಬರೀ ಗಂಡು ಮಕ್ಕಳೇ ಹೋಗೋದು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಹೊರಡೋ ದಿನ ಗೊತ್ತಾಗಿದೆ ಎಲ್ಲ ಲೇಡೀಸೂ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ಇನ್ನೆಲ್ಲಿ ಟಿಕೆಟು ಒಂದು 3 ತಿಂಗಳ ಹಿಂದೆನೇ ಬುಕ್ ಮಾಡಿದ್ರು ಟ್ರೈನ್ ಟಿಕೆಟು. ಹಾಗಾಗಿ ಇನ್ನು ಅವಾಗ ತಾನೇ ಹೋಗೋಕ್ಕಾಗಲ್ವಲ್ಲ, ಬುಕ್ ಮಾಡಿಲ್ಲ ನಂದು ಏನಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಬಂದಿದ್ದು. ಈಗ ನೋಡಿ, ವಿಗ್ರಹಗಳು 2 ತಂದಿದ್ರು, ಅಂದರೆ ಬುದ್ಧ ವಿಗ್ರಹಗಳು. ಚೆನ್ನಾಗಿತ್ತು. ನಮ್ಮ ಅಮ್ಮವ್ರಿಗೊಂದು ನಮಗೊಂದು ತಂದಿದ್ರು ನಮ್ಮ ಮನೆಯವರು. ಸೊ ಅವನ್ನ ನೀಟಾಗೆಲ್ಲ ಡಿವೈಡ್ ಮಾಡ್ಕೊಂಡು ಒಂದು ಕಡೆ ಪ್ರಸಾದ ಏನೇನು ಅಂದರೆ ಈ ಕಡೆ ಲಡ್ಡು ಈ ಥರ ಸಿಗುತ್ತೆ ಪ್ರಸಾದ. ನಮ್ಮ ಸೈಡ್ ತಿರುಪತಿ ಈ ಸೈಡೆಲ್ಲ ಹೋದರೆ, ಕದ್ರಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆಲ್ಲ ಹೋದರೆ ಲಡ್ಡು ಸಿಗುತ್ತೆ. ಆ ಕಡೆ ಒಂಥರ ಈ ಮಂಡಕ್ಕಿಯಲ್ಲಿ ಹಾಕ್ತಾರಲ್ಲ, ಅವೇನು ವೈಟ್ ಆಗಿರ್ತಾವಲ್ಲ ಸ್ವೀಟು, ಆ ಥರ ಪ್ರಸಾದ. ರಾಮ ಮಂದಿರ ಆ ಸೈಡೆಲ್ಲ, ಅಂದರೆ ಈ ಕಡೆ ಅಯೋಧ್ಯೆ ಆ ಸೈಡು ಮತ್ತು ಕಾಶಿ ಈ ಕಡೆ ಎಲ್ಲ ಅದೇ ಥರ ಪ್ರಸಾದನೇ. ಮತ್ತು ಕಾಶಿ ನೀರಿವು ಗಂಗಾ ನೀರು ಅಂತಾರಲ್ಲ, ಅದು ತುಂಬ ಚೆನ್ನಾಗಿತ್ತಂತೆ. ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಆದರೆ ಅಲ್ಲಿ ಒಂದು ಮಧ್ಯರಾತ್ರಿ 2 ಗಂಟೆಯಲ್ಲಿ ತಣ್ಣೀರು ಸ್ನಾನ ಮಾಡಿದ್ರೂ ಫುಲ್ ಸೆಕೆ ಹೊಡೆಯುತ್ತಂತೆ, ಆ ಥರ ವೆದರ್ ಆ ಕಡೆ. ಈ ಕಡೆ ನೋಡಿ ನಮಗೆ ಎಷ್ಟು ಕೋಲ್ಡ್ ಆಗಿರುತ್ತೆ, ಆ ಕಡೆ ಆ ರೀತಿ ಅಂತ ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು. ಇದು ದ್ರಾಕ್ಷಿ ಪ್ರಸಾದ ಅಲ್ಲ, ಇದು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ತಂದಿದ್ದಾರೆ, ಒಣ ದ್ರಾಕ್ಷಿ ತಿನ್ನೋಕ್ಕೆ ಅಂತ. ನಮ್ಮ ಮನೆಯವರಿಗೆ ತುಂಬ ಇಷ್ಟ ಈ ಥರ ದ್ರಾಕ್ಷಿ ಗೋಡಂಬಿ ಈ ಥರ ತಿಂತಾ ಇರ್ತಾರೆ. ಸೊ ನಾವು ತಿಂತೀವಿ, ಆದರೂ ಆ ಕಡೆ ಹೋದಾಗ ತಂದಿದ್ದಾರೆ ಡಿಫ್ರೆಂಟಾಗಿ. ನೋಡಿ, ಇಷ್ಟು ಪ್ರಸಾದ ಎಲ್ಲ ಇಷ್ಟು ತಂದಿದ್ದಾರೆ. ಇದನ್ನೆಲ್ಲ ಪೂಜೆ ಮಾಡಿ ಮತ್ತು ಇದನ್ನೆಲ್ಲ ಹಂಚಬೇಕು. ಹಾಗೆ ಮಾರನೇ ದಿನ ಒಂದು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇ ದಿನದ ಬ್ಲಾಗ್ ಇದು. ಸ್ಕೂಲ್ ಹತ್ರ ನಾನು ಹೋಗಿರಲಿಲ್ಲ, ನಮ್ಮ ಮನೆಯವರೇ ಹೋಗಿ ಸ್ವಲ್ಪ ಶೂಟ್ ಮಾಡ್ಕೊಬಂದಿದ್ರು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಫಂಕ್ಷನ್ ಎಲ್ಲ ನಮ್ಮೂರಲ್ಲಿ ಈ ಥರ ಸ್ಕೂಲ್ ಹತ್ರ. ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಆಡೋದು, ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ವರ್ಷ ಹೋಗ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಬ್ಯುಸಿಯಾಗಿದ್ದೆ ಮನೆ ಹತ್ರ ಕೆಲಸಗಳ ಮೇಲೆ. ಹಾಗಾಗಿ ನಮ್ಮ ಮನೆಯವರೇ ಹೋಗ್ಬಿಟ್ಟು ಈ ಥರ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದು ನನಗೆ ಕೊಟ್ಟರು. ಅದನ್ನು ನಾನೀಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೋಗಿ ಜನರೆಲ್ಲ ಕೂತ್ಕೊಳ್ಳೋಕೆ ಈ ಥರ ಚೇರ್ಗಳೆಲ್ಲ ಹಾಕಿರ್ತಾರೆ, ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ತಮಾಷೆಯಾಗಿ ಕಾಮಿಡಿಯಾಗಿ ಮತ್ತು ಚಿಕ್ಕ ಮಕ್ಕಳು ಡ್ಯಾನ್ಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಈ ಥರ ಅವತ್ತು ಒಂದು 1 ಗಂಟೆವರೆಗೂ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರಲ್ಲ, ಅವನ್ನೆಲ್ಲ ನೋಡಿ ಅವತ್ತೇನು ಕೆಲ್ಸಕ್ಕೆ ಹೋಗಲ್ಲ ಜನ, ಇಲ್ಲೇ ಕೂತ್ಕೊಂಡೇ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಅವರೆಲ್ಲ ಮನರಂಜಿಸೋದೆಲ್ಲ ನೋಡ್ಬಿಟ್ಟು ಇವರು ಖುಷಿ ಪಟ್ಕೊಂಡು ಕೊನೆಗೆ ಇನ್ನು ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲರೂ ಸ್ವೀಟ್ ಇಸ್ಕೊಂಡು ಮನೆ ಕಡೆ ಹೋಗೋದು. ಆ ರೀತಿ ನೋಡಿ, ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ಡ್ಯಾನ್ಸು. ನಾನು ವರ್ಷ ಹೋಗ್ತಾ ಇದ್ದೆ. ಸೊ ಈ ವರ್ಷವೇ ಹೋಗಲಿಲ್ಲ. ನೆಕ್ಸ್ಟ್ ಇಯರ್ ಹೋದರೆ ಆರಾಮಾಗಿ ಅದನ್ನು ಶೇರ್ ಮಾಡ್ಕೊತೀನಿ ನಾನು. ಈಗ ನಮ್ಮ ಮನೆಯವರು ಇದೊಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಬಂದಿರೋದು. ನೋಡಿ, ಎಷ್ಟೊಂದು ಜನ, ಊರಿನ ಜನ ಅಂತೂ ಫುಲ್ಲು ಜನ ಬರ್ತಾರೆ ಈ ಥರ ಇದು ಪ್ರೋಗ್ರಾಮ್ ನೋಡೋದಕ್ಕಂತೂ. ಸೊ ಯಾವುದೇ ಒಂದು ಮಾಡಲಿ ಪ್ರೋಗ್ರಾಮು ಸ್ಕೂಲ್ ಹತ್ರ, ನಮ್ಮೂರಲ್ಲಿ ಜನ ಅಂತೂ ಫುಲ್ ತುಂಬಿರ್ತಾರೆ ಸ್ಕೂಲ್ ಹತ್ರ. ಸೊ ಅದೊಂದು ತುಂಬ ಚೆನ್ನಾಗಿ ನನಗಿಷ್ಟ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಾಧೆಯರು ಇವರೆಲ್ಲ ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾವ್ರೆ ಡ್ಯಾನ್ಸ್ ಎಲ್ಲನೂ.
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಈ ಸಿಂಪಲ್ ಆಗು ಅಂತ ಹೇಳಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಇದೇ ರೀತಿ ನನಗೂ ಸಪೋರ್ಟ್ ಮಾಡಲಿ ಕೊನೆವರೆಗೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಸೊ ಇದೇ ರೀತಿ ಇರಲಿ ನನ್ನ ಮೇಲೆ ನಿಮ್ಮ ಪ್ರೀತಿ ಸಪೋರ್ಟು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.